ಕಲಿಯುಗದಲ್ಲಿ ದೇಹ ಸೌಂದರ್ಯ ಭಾವ ಹೆಚ್ಚಾಗಿದೆಯಾ? ಹೌದು. ಕಲಿಯುಗದಲ್ಲಿ ಈ ನಮ್ಮ ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾರೆ. ಇತ್ತೀಚೆಗಂತೂ ನಮ್ಮ ಈ ಹೊರ ಜಗತ್ತಿನ ಈ ಜನ ಹೆಚ್ಚು ಹೊರಗಿನ ಸೌಂದರ್ಯಕ್ಕೆ ಮಾರು ಹೋಗ್ತಾ ಇದ್ದಾರೆ. ಹೀಗಾಗಿ ಎಲ್ಲಿ ನೋಡಿದ್ರೂ ಸಹ ಬ್ಯೂಟಿ ಪಾರ್ಲರ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೌಂದರ್ಯವರ್ಧಕ ಶೋರೂಮ್ಗಳು ಎಲ್ಲ ಕಡೆ ಹಾಕ್ತಾ ಇದ್ದಾವೆ. ಜೆಂಟ್ಸು ಹೋಗ್ತಾರೆ, ಲೇಡೀಸು ಹೋಗ್ತಾರೆ ಬ್ಯೂಟಿ ಪಾರ್ಲರ್ಸ್ಗೆ. ಅದು ಏನೋ ಒಂದು ರೀತಿ ಉದ್ಯಮ ಆಗೋಗ್ಬಿಟ್ಟಿದೆ. ಕೂದಲನ್ನು ಕಟ್ ಮಾಡ್ಕೊಳ್ಳೋವಂಥದ್ದು ಅಥವಾ ಆ ಕೂದಲಿಗೆ ಡಿಸೈನ್ಗಳನ್ನ ಮಾಡೋವಂಥದ್ದು, ಬಣ್ಣ ಬದಲಾಯಿಸ್ಕೊಳ್ಳುವಂಥದ್ದು, ಒಟ್ಟಾರೆ ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಮಾರು ಹೋಗ್ತಾ ಇದ್ದಾರೆ. ತುಂಬ ಶೋರೂಮ್ಗಳು ಆಗ್ತಾಯಿದೆ. ಎಲ್ಲ ಕಡೆ ಮೆಡಿಕಲ್ ಸ್ಟೋರು, ವೈನ್ ಸ್ಟೋರು, ಬ್ಯೂಟಿ ಪಾರ್ಲರ್ಸು, ಇವು ಮೂರು ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಎರಡು ಥರದ ಸೌಂದರ್ಯ ನಾವು ನೋಡ್ತೀವಿ. ಎರಡು ಥರದ ಸೌಂದರ್ಯ. ನಮ್ಮ ಶರಣರು ಕೂಡ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಯಾವ ಸೌಂದರ್ಯ ಅಂತಂದರೆ ಅಂತರಂಗದ ಸೌಂದರ್ಯ. ಅಂತರಂಗ ಸೌಂದರ್ಯನೇ ನಿಜವಾದಂಥ ಸೌಂದರ್ಯ. ಒಳಗಡೆ ನಾವು ಒಂದು ತಿಪ್ಪೆಯಷ್ಟು ಅವಗುಣಗಳನ್ನು ಇಟ್ಕೊಂಡು, ಕೆಟ್ಟ ಗುಣಗಳನ್ನು ಇಟ್ಕೊಂಡು ಮೇಲ್ಗಡೆ ಸುಂದರವಾಗಿ ಮೇಕಪ್ ಮಾಡ್ಕೊಂಡು ಬಿಟ್ಟರೆ ಅದನ್ನು ಮೇಕಪ್ ಮೇಲೆ ಅದು ಸೌಂದರ್ಯ ಅಷ್ಟೇ. ಒಬ್ಬ ಮನುಷ್ಯನ ನಿಜವಾದಂತಹ ಸೌಂದರ್ಯ ಅಂತಂದರೆ ಅಂತರಂಗದ ಸೌಂದರ್ಯ. ಆ ಅಂತರಂಗದ ಸೌಂದರ್ಯ ಇಲ್ಲದವರು ಬಹಿರಂಗವಾಗಿ ಎಷ್ಟೇ ಸೌಂದರ್ಯ ಮಾಡಿಕೊಂಡಿದ್ರೂ ಕೂಡ ಜನ ಅವರನ್ನು ನಂಬೋದಿಲ್ಲ. ಈಗ ಉದಾಹರಣೆಗೆ ಸಿನಿಮಾ ತಾರೆಯರು, ಅವರು ನಿಜ ಜೀವನದಲ್ಲಿ ಆ ರೀತಿ ಸೌಂದರ್ಯ ಇರೋಲ್ಲ. ಆದರೆ ಅವರು ಇನ್ನೊಂದಷ್ಟು ಸೌಂದರ್ಯವತಿಯರಾಗಿ ಕಾಣಿಸೋದಕ್ಕೆ ಮೇಕಪ್ ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಹೋಗ್ತಾರೆ. ಆದರೆ ಸಿನಿಮಾ ರಂಗದಲ್ಲಿ ನಟನೆ ಮಾಡುವಂತಹ ಅವನು ನಟ ಆಗಲಿ ನಟಿ ಆಗಲಿ ಅವರಿಗೆ ನೈತಿಕ ಮೌಲ್ಯಗಳು ತುಂಬ ಕಡಿಮೆ ಇರ್ತವೆ. ಯಾಕೆ ಅಂತಂತಂದರೆ ಅವರಿಗೆ ಯಾವುದೇ ಕಡ್ಡಾಯ ಇರುವುದಿಲ್ಲ. ಅವರ ನೃತ್ಯ ಮಾಡೋದಕ್ಕಾಗಲಿ ಅಥವಾ ಅಶ್ಲೀಲವಾಗಿ ನಡ್ಕೊಳ್ಳೋದಕ್ಕಾಗಲಿ, ಕ್ಲಬ್ ಡ್ಯಾನ್ಸ್ ಮಾಡಲಿಕ್ಕಾಗಲಿ ಅಥವಾ ಅಂಗ ಪ್ರದರ್ಶನ ಮಾಡೋದಕ್ಕಾಗಲಿ ಇವಕ್ಕೆ ಯಾವಕ್ಕೂ ಕೂಡ ಅಲ್ಲಿ ಯಾವುದೇ ನಿಬಂಧನೆಗಳು ಇರುವುದಿಲ್ಲ. ಅವರಿಗೆ ಬಹಿರಂಗದಲ್ಲಿ ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋದು ಅಷ್ಟೇ ಇರ್ತದೆ. ಆದರೆ ಎಲ್ಲೂ ಕೂಡ ಮೌಲ್ಯಗಳಿರ್ದಿರಲ್ಲ. ಅವಕ್ಕೆ ನೈತಿಕತೆಗೆ ಅವರಿಗೆ ಅಲ್ಲಿ ಮಾನ್ಯತೆ ಕೊಡೋದಿಲ್ಲ. ಇನ್ನಂತೂ ಇತ್ತೀಚೆಗೆ ನಾವು ಈ ಕೆಲವು ಜಾಹೀರಾತುಗಳಿಗೆ ಹೆಣ್ಣು ಮಕ್ಕಳನ್ನು ಬಹಳ ಅಶ್ಲೀಲವಾಗಿ ಬಳಸ್ಕೊಳ್ತಾರೆ. ಜೊತೆಗೆ ಕೆಲವು ಕಂಪನಿಗಳು ಅವರ ವಸ್ತುಗಳನ್ನು ಮಾರಾಟ ಮಾಡಿಕೊಳ್ಳಿಕ್ಕೆ ಹೆಣ್ಣು ಮಕ್ಕಳ ಅಶ್ಲೀಲವಾದಂತಹ ಅಂಗ ಪ್ರದರ್ಶನದ ಒಂದು ಮಾಡೆಲ್ಗಳನ್ನು ಅವರು ತಗೊಳ್ತಾರೆ. ಇತ್ತೀಚೆಗಂತೂ ಈ ಸಿದ್ಧ ಉಡುಪು ಶೋರೂಮ್ನವರು ಅಥವಾ ಕಂಪನಿಗಳು ಬಹಳ ವಿಚಿತ್ರವಾಗಿ ನಮ್ಮ ಯುವತಿಯರನ್ನು ಬಳಸ್ಕೊಳ್ತಾ ಇದ್ದಾರೆ. ಅದು ಯಾವುದೋ ಒಂದು ರೀತಿ ಅವರಲ್ಲಿ ಸೌಂದರ್ಯ ಹೆಚ್ಚು ಮಾಡ್ತೀವಿ, ಅವರು ನೋಡಲಿಕ್ಕೆ ಇನ್ನಷ್ಟು ಚೆಂದ ಮಾಡ್ತೀವಿ, ಬಟ್ಟೆ ಹಾಕೋದ್ರಿಂದ ಅವರನ್ನು ಚೆನ್ನಾಗಿ ಚೆಲುವನಾಗಿ ಮಾಡ್ತೀವಿ, ಅಥವಾ ಸೌಂದರ್ಯ ವಸ್ತುಗಳನ್ನು ಲೇಪನ ಮಾಡ್ಕೊಳ್ಳುವಂಥದ್ದು, ಮೇಕಪ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬಿದ್ದಿದ್ದಾರೆ. ಒಂದು ಕಡೆ ಉಡುಪು, ಇನ್ನೊಂದು ಕಡೆ ಕೆಮಿಕಲ್ಲು ಅಥವಾ ಯಾವುದೋ ಒಂದು ರೂಪ ಹೆಚ್ಚು ಮಾಡುವಂತಹ ಪೇಸ್ಟ್ಗಳು ಅಂತ ಇಟ್ಕೊಳ್ಳೋಣ. ಹೀಗೆ ಇದು ಇವತ್ತಿನ ಕಲಿಯುಗದ ಈ ಶತಮಾನದಲ್ಲಿ ಈ ಬಹಿರಂಗ ಸೌಂದರ್ಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ.
ಆದರೆ ಅವು ಯಾವೂ ಕೂಡ ನಿಜವಾದಂತಹ ಸೌಂದರ್ಯಗಳಲ್ಲವೇ ಅಲ್ಲ. ನಾವು ಅಂತರಂಗದ ಸೌಂದರ್ಯಕ್ಕೆ ಹೆಚ್ಚು ನಾವು ಗೌರವ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಮ್ಮ ಜ್ಞಾನ ಇದೆಯಲ್ಲ, ಆ ಜ್ಞಾನಕ್ಕೆ ಸರಿಸಮಾನವಾದಂತಹ ಸೌಂದರ್ಯ ಮತ್ತೊಂದಿಲ್ಲ. ಅವನಲ್ಲಿರ್ತಕ್ಕಂಥ ಸದ್ಗುಣಗಳು, ಆ ಸದ್ಗುಣಗಳಿಗೆ ಸರಿಸಮಾನವಾದಂತಹ ಸೌಂದರ್ಯ ಮತ್ತೊಂದಿಲ್ಲ. ನಾವು ಕಣ್ಮುಂದೆ ನಾವು ನೋಡ್ತೀವಿ, ಕೆಲವರು ಮಹಾತ್ಮರಿದ್ದಾರೆ. ಆ ಮಹಾತ್ಮರು ಲೋಕ ಪ್ರಸಿದ್ಧಿಯಾಗಿದ್ದಾರೆ, ಅವರು ಜಗತ್ ಪ್ರಸಿದ್ಧಿಯಾಗಿರ್ತಾರೆ. ಆದರೆ ಅವರು ನೋಡಲಿಕ್ಕೆ ಸಿಂಪಲ್ಲಾಗಿರ್ತಾರೆ. ನಮ್ಮ ಇತ್ತೀಚೆಗೆ ಲಿಂಗೈಕ್ಯರಾದಂತಹ ಸಿದ್ದೇಶ್ವರ ಸ್ವಾಮೀಜಿನ ತಗೊಳ್ಳೋಣ. ಸಿದ್ದೇಶ್ವರ ಸ್ವಾಮೀಜಿಯವರು ಎಷ್ಟು ಸಿಂಪಲ್ಲಾಗಿದ್ದರು. ಅವ್ರ ಹತ್ರ ಇದ್ದಿದ್ದು 2 ಜೊತೆ ಬಟ್ಟೆ ಅಷ್ಟೇ. ಅವರು ಯಾವತ್ತೂ ಕೂಡ ನಾನು ಶೇವಿಂಗ್ ಮಾಡ್ಕೊಳ್ಬೇಕು, ನಾನು ಚೆಂದಾಗಿ ತಲೆ ಬಾಚಿಕೊಳ್ಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾವತ್ತೂ ಬಯಸ್ತವರಲ್ಲ. ಯಾಕೆ ಅಂತಂದರೆ ಅವರ ಅಂತರಂಗದ ಸೌಂದರ್ಯ ಅಂತಕ್ಕಂಥ ಸೌಂದರ್ಯದ ಗಣಿ ಹೆಚ್ಚಾಗಿದ್ದರಿಂದ ಅವರು ಹೊರಗಿನ ಜಗತ್ತಿನ ಸೌಂದರ್ಯಕ್ಕೆ ಯಾವತ್ತೂ ಬೆಲೆ ಕೊಡಲಿಲ್ಲ. ನಮ್ಮ ರಮಣ ಮಹರ್ಷಿಗಳು ಅವರೂ ಅಷ್ಟೇ. ಅವರು ಒಂದು ಗೋಸಿಯನ್ನು ಕಟ್ಕೊಂಡು ಅವರು ಜೀವನ ಮಾಡಿದ್ರು. ಬೇಡ, ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ನೋಡೋಣ. ಸುಧಾಮೂರ್ತಿಯವರು ಅತಿ ದೊಡ್ಡ ಇನ್ಫೋಸಿಸ್ಸು ಉದ್ಯಮಿ. ಅವರು ಸುಧಾಮೂರ್ತಿಯವರು ಕೋಟಿ ಆಸ್ತಿ ಇದೆ. ಕೋಟಿ ಆಸ್ತಿ ಇದ್ರೂ ಸಹ ಆ ತಾಯಿಯ ಕತ್ತಲ್ಲಿ ಒಂದು ಸಣ್ಣದೊಂದು ಚೈನ್ ಇದೆ ಅಷ್ಟೇ. ಬೇರೆಯವರಾಗಿದ್ದರೆ 10 ಬೆರಳಿಗೆ 10 ಉಂಗುರಗಳು, ಅಥವಾ ಕತ್ತಲ್ಲಿ 1 kgಯಷ್ಟು ಆಭರಣಗಳು, ಡಾಬು, ಅದು ಇದು ನೆಕ್ಲೆಸ್ಸು ಎಷ್ಟು ಹಾಕ್ಕೊಳ್ಬೋದಾಗಿತ್ತು ನೋಡ್ರಿ. ಯಾಕೆ? ಅದು ಅವ್ರಿಗೆ ಬೇಕಾಗಿಲ್ಲ. ಅವರಿಗೆ ಅಂತರಂಗದ ಸೌಂದರ್ಯ ತುಂಬಿ ತುಳುಕ್ತಾ ಇರೋದ್ರಿಂದ ಅವರು ಹೊರಗಿನ ಸೌಂದರ್ಯಕ್ಕೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಇಲ್ಲ. ಈಗ ನಮ್ಮ ವಿತ್ತ ಮಂತ್ರಿಗಳಿದ್ದಾರೆ ನೋಡ್ರಿ, ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅಂತ ಇದ್ದಾರೆ ನೋಡ್ರಿ ನೀವು. ಆ ನಿರ್ಮಲಾ ಸೀತಾರಾಮ್ ಎಷ್ಟು ಸಿಂಪಲ್ ಆಗಿದ್ದಾರೆ. ಆ ತಾಯಿ ಇಡೀ ದೇಶಕ್ಕೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಅದೊಂದು ದೊಡ್ಡ ಹುದ್ದೆ. ಅವರ ಸಿಂಪ್ಲಿಸಿಟಿ, ಅವರ ಒಂದು ಸಿಂಪಲ್ಲು, ಅವ್ರು ಹೆಂಗಿದ್ದಾರೆ. ಸೋನಿಯಾ ಗಾಂಧಿ ತಗೊಳ್ಳಿ, ಅವ್ರು ಎಷ್ಟು ಸಿಂಪಲ್ ಆಗಿದ್ದಾರೆ. ಇನ್ನು ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋದರೆ ಅಕ್ಕ ಮಹಾದೇವಿ ಒಂದು ರೋಲ್ ಮಾಡಲ್ ಥರ. ಮೀರಾಬಾಯಿ, ನಮ್ಮ ಶರಣರು, ಸಂತರು, ಗಾಂಧೀಜಿ ತಗೊಳ್ಳೋಣ. ಗಾಂಧೀಜಿಯವರು ಎಷ್ಟು ಸಿಂಪಲ್ ಆಗಿದ್ದರು. ಅವರು ಲೋಕವಿಖ್ಯಾತಿ, ಜಗತ್ವಿಖ್ಯಾತಿ ಆಗಿದ್ರೂ ಕೂಡ ಅವರು ತೊಡ್ತಾಯಿದ್ದು ಒಂದೇ ಒಂದು ಬಟ್ಟೆ. ಆ ಒಂದು ಪಂಚೆನಲ್ಲಿ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಬಿಟ್ರು. ಹೀಗೆ ನಾವು ಈ ಕಲಿಯುಗದಲ್ಲಿ ಒಳಗಿನ ಸೌಂದರ್ಯಕ್ಕೆ ನಾವು ಹೆಚ್ಚು ಮಾನ್ಯತೆ ಕೊಡಬೇಕೇ ಹೊರತು ಹೊರಗಿನ ಸೌಂದರ್ಯ ಅದು ಲೆಕ್ಕಕ್ಕೆ ಬರೋದಿಲ್ಲ. ಈ ಶರೀರ ಏನಿದೆ ಈ ಶರೀರದಲ್ಲಿ ಏನಿದೆ? ನಮ್ಮ ಶರಣರು ಹೇಳ್ತಾರೆ, ಈ ದೇಹ ಎಲುಬಿನ ತಡಿಕೆ, ಮಲದ ಮಡಿಕೆ, ಮೂತ್ರದ ಕುಡಿಕೆ, ಕೀವಿನ ಹಡಿಕೆ. ಇನ್ನು ಈ ಒಡಲನ್ನು ನೆಚ್ಚಿ, ಅಂದರೆ ಈ ಶರೀರವನ್ನು ನೆಚ್ಚಿ ಕೆಡಬೇಡಿ ಅಂತ ಅಕ್ಕ ಮಹಾದೇವಿ ಒಂದು ಕಡೆ ಹೇಳಿದ್ರೆ, ಇನ್ನು ನಮ್ಮ ಶರಣರು ಹೇಳ್ತಾರೆ, ನೋಡಪ್ಪ, ನಿನ್ನ ಸೌಂದರ್ಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಿನ್ನ ಸದ್ಗುಣ, ನಿನ್ನ ಸದಾಚಾರ, ನಿನ್ನ ವಿನಯ, ನಿನ್ನ ಶ್ರದ್ಧೆ, ನಿನ್ನ ಗೌರವ, ನಿನ್ನ ಪ್ರೀತಿಯ ಮುಗುಳ್ನಗು. ಬೇಕಾದಷ್ಟು ಒಡವೆಗಳನ್ನ ಹಾಕ್ಕೊಂಡಿರ್ತಾರೆ, ಆದರೆ ಅವ್ರದ್ದು ಗಂಟು ಮುಖ ಇರ್ತದೆ. ಅವರಿಗೆ ನಕ್ರೆ ಎಲ್ಲಿ ಚೀಫ್ ಆಗಿಬಿಡ್ತೀವೋ ಅಂತ ಹೇಳ್ಬಿಟ್ಟು ಗುರ್ರ ಅಂತ ಇರ್ತಾರೆ ಯಾವಾಗಲೂ. ಅಷ್ಟು ಒಡವೆಗಳು ಹಾಕ್ಕೊಂಡಿದ್ರು ವೇಸ್ಟು. ಆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಮುಗುಳನಗೆ, ಒಂದು ಪ್ರೀತಿಯ ನಗು ಇದೆಯಲ್ಲ, ಆ ಹುಸಿನಗು ಅಂತ ಹೇಳ್ತೀವಲ್ಲ, ಆ ಹುಸಿನಗು ಒಂದು ಕೋಟಿ ಆಭರಣಗಳಿಗೆ ಸಮಾನ. ಮೊದಲು ಜನಗಳನ್ನ ಪ್ರೀತಿ ವಿಶ್ವಾಸವಾಗಿ
ಮುಗುಳ್ನಗೆ ಮೂಲಕ ಅವರನ್ನು ಮಾತಾಡಿಸಿ ಆ ಮುಖ ಸೌಂದರ್ಯ ಜಾಸ್ತಿ ಮಾಡ್ಕೊಂಬಿಟ್ರೆ ಯಾವ ಹೊರಗಿನ ಬಹಿರಂಗದ ಸೌಂದರ್ಯನೂ ಬೇಕಾಗಿಲ್ಲ. ಆ ನಗು ಎಲ್ಲವನ್ನು ಗೆಲ್ತದೆ. ಆ ನಗು ದೇವರು ಕೊಟ್ಟಿರ್ತಕ್ಕಂಥ ಸ್ವಾಭಾವಿಕ ಸೌಂದರ್ಯ. ಆ ಸ್ವಾಭಾವಿಕ ನಗು ಅಂತಕ್ಕಂಥ ಅದರಲ್ಲಿ 4-5 ಥರ ನಗು ಇದೆ. ಅದರಲ್ಲಿ ಗೌರವಯುತವಾಗಿ ನಗುವಂಥದ್ದು ಇದೆಯಲ್ಲ, ಸ್ಮೈಲ್ ಅಂತ ಹೇಳ್ತೀವಲ್ಲ, ಅದು ಬಹಳ ಸೌಂದರ್ಯವಾದಂಥದ್ದು. ಅದನ್ನು ನಾವು ಮಾಡೋಕ್ಕಾಗಲ್ಲ. ಅದು ದೈವದತ್ತವಾಗಿ ದೇವರೇ ಕೊಟ್ಟಿರ್ತಕ್ಕಂಥ ವರ. ಆ ಸೌಂದರ್ಯದ ಮುಂದೆ ಯಾವ ಸೌಂದರ್ಯನೂ ಇಲ್ಲ. ಆದ್ದರಿಂದ ನಾವು ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡದೆ ನಮ್ಮ ಅಂತರಂಗದ ಒಳಗಿನ ಸೌಂದರ್ಯಕ್ಕೆ ನಾವು ಬೆಲೆ ಕೊಡೋರಾಗೋಣ.